ಈ ಸಚಿವ ಸಂಪುಟ ಬಗ್ಗೆ ಎಲ್ಲ ಸಿದ್ದರಾಮಯ್ಯ ಕೈವಾಡದ ಅವರು ಈಗೆಲ್ಲ ಶಾಸಕರು ರೋಚಿಗಳಿಗೆ ಕಾರಣ ಸೀನಿಯರ್ ಯಾರಿಗೆ ಮೂಲೆ ಗುಂಪಾಗ್ಯಾರ. ನಮ್ಮ ಪಕ್ಷದ ಒಳಗಡೆ ಏನು ನಡೀತಿ ಅಂತ ಅವ್ರಿಗೇನು ಗೊತ್ತಿರುತ್ತೆ. ನಮ್ಮ ಪಕ್ಷದಲ್ಲಿ ನಡೆಯೋ ಬೆಳವಣಿಗೆ ನೋಡಿಕೊಂಡು ಅವ್ರು ತಮ್ಮ ರಾಜಕೀಯ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅಷ್ಟೇ. ಅದಕ್ಕೆ ಇಲ್ಲ ಸಲದ ಆರೋಪ ಮಾಡ್ತಾರೆ. ಹೈಕಮಾಂಡ್ ಅವರು ಯಾರದೇ ಒಬ್ಬರದ ಲಿಸ್ಟ್ ಪಟ್ಟಿ ತೊಗೊಂಡು ಮಾಡಿಲ್ಲ. ಅವರೆಲ್ಲರ ಸಲಹೆಗಳನ್ನು ತೆಗೆದುಕೊಂಡಿದ್ದಾರೆ. ಎಲ್ಲರನ್ನೂ ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನು ಪರಿಗಣಿಸಿ ಯಾರು ಇದಕ್ಕೆ ಮಂತ್ರಿ ಸ್ಥಾನಕ್ಕೆ ಸೂಕ್ತ ಅನ್ನೋದನ್ನು ನೋಡಿ ಅವರು ಆಯ್ಕೆ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಸುಮ್ಮನೆ ಇಲ್ಲ ಸಲದ ಆರೋಪ ಮಾಡ್ತಾರೆ. ಇಷ್ಟೆಲ್ಲ ಪ್ರತಿಭಟನೆ ಆಗತ್ತಿದೆ, ಸಿದ್ದರಾಮಯ್ಯ ಒಂದು ಮಾತು ಮಾತಾಡ್ತಿಲ್ಲ. ಇಲ್ಲ, ಸಿದ್ದರಾಮಯ್ಯ ಏನಕ್ಕೆ ಮಾತಾಡ್ತಾರೆ? ಅವರು ಸಂಪುಟ ಅವ್ರೇನು ಮಿನಿಸ್ಟರ್ ಅಲ್ಲ, ಏನಿಲ್ಲ. ಸೊ ಹಾಗಾಗಿ ಅವ್ರೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕಾಗಿಲ್ಲ. ಆ್ಯಕ್ಚುಲಿ ಯಾರ್ಯಾರು ಸಚಿವಾಕಾಂಕ್ಷಿಗಳಿದ್ರು ಎಲ್ಲರೂ ಕೂಡ ತಂದೆಯವ್ರ ಜೊತೆಗೆ ಚೆನ್ನಾಗಿದ್ದವರು, ಎಲ್ಲರೂ ಕೂಡ ಅವ್ರ ಬೆಂಬಲಿಗರೇ ಇದ್ದಿದ್ದು. ಎಲ್ಲ ಶಾಸಕರು ಕೂಡ ತಂದೆಯವ್ರ ಬೆಂಬಲಿಗರೇ ಇದ್ದಿದ್ದು. ಸೊ ಹಾಗಾಗಿ ಯಾರೇ ಅಲ್ಲಿ ಸಚಿವ ಸ್ಥಾನ ಆದರೂ ಕೂಡ ಅವರು ತಂದೆಯವ್ರ ಬೆಂಬಲಿಗರೇ ಅಂತ ಅನ್ಸುತ್ತಲ್ಲ ಸರ್. DK ಸಂಪುಟದಲ್ಲಿ ಲೇಡೀಸ್ ಅವರಿಗೆ ಒಂದು ಸಚಿವ ಸ್ಥಾನ ಅಂದ್ರೆ ಅವ್ರ ಕಾಳಜಿ ಇಲ್ಲ ಅನ್ನೋರಿಗೆ ಸರ್. ಇಲ್ಲ, ಈಗಾಗಲೇ ಒಂದು ನಾವು ಅವರಿಗೆ ರಾಜೀನಾಮೆ ಕೊಡಿಸ್ತೀನಿ ಅಂತ ಆರೋಪ ಮಾಡ್ತಾ ಇದ್ರು ಸರ್. ಯಾರು? ಸಿದ್ದರಾಮಯ್ಯ ಅವರು ಯತೀಂದ್ರ ಅವರಿಗೆ ರಾಜೀನಾಮೆ ಕೊಡಿಸ್ತೀನಿ, ಉಮಾಶ್ರೀ ಮಹಿಳಾ ಸಚಿವ ಕೂಡ ಬೆದರಿಕೆ ಆಗ್ತಾ ಇದ್ದಾರೆ ಸರ್. ಯಾರು ಹೇಳಿದ್ದು? ಆ ರೀತಿ ಏನಾದರೂ ಬಹಿರಂಗವಾಗಿ ಹೇಳಿದಾರೆ ತಂದೆಯವರು? ಇಲ್ಲದೆ ಅವ್ರು ಹೇಳಿದೇ ಇರೋದನ್ನೆಲ್ಲ ನೀವೇ ಊಹಿಸ್ಕೊಂಡು ಹೇಳಿದ್ರೆ ಹೆಂಗಿದು? ಏನು ಹೇಳದೆ ಹೋದ್ರೆ ಹೇಳದೇ ಇರೋದನ್ನ ಆರೋಪ ಮಾಡಿದ್ರೆ ಹೇಗೆ? ಅವ್ರು ಏನೂ ಹೇಳೇ ಇಲ್ಲ. ಈಗಾಗಲೇ ಒಬ್ಬರು ಮಹಿಳೆಯನ್ನು ಮಾಡಿದ್ರು, ಕಾರಣಾಂತರಗಳಿಂದ ಅದನ್ನು ತಡೆ ಹಿಡಿಯಲಾಗಿದೆ. ಈಗ ಇನ್ನೊಂದು ಸ್ಥಾನ ಕಾಲಿದೆ, ಅದಕ್ಕೆ ಮಹಿಳೆಯರನ್ನೇ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಈ ಸಚಿವ ಸಂಪುಟ ಬಗ್ಗೆ ಎಲ್ಲ ಸಿದ್ದರಾಮಯ್ಯ ಕೈವಾಡದ ಅವರು ಈಗೆಲ್ಲ ಶಾಸಕರು ರೋಚಿಗಳಿಗೆ ಕಾರಣ ಸೀನಿಯರ್ ಯಾರಿಗೆ ಮೂಲೆ ಗುಂಪಾಗ್ಯಾರ. ನಮ್ಮ ಪಕ್ಷದ ಒಳಗಡೆ ಏನು ನಡೀತಿ ಅಂತ ಅವ್ರಿಗೇನು ಗೊತ್ತಿರುತ್ತೆ. ನಮ್ಮ ಪಕ್ಷದಲ್ಲಿ ನಡೆಯೋ ಬೆಳವಣಿಗೆ ನೋಡಿಕೊಂಡು ಅವ್ರು ತಮ್ಮ ರಾಜಕೀಯ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅಷ್ಟೇ. ಅದಕ್ಕೆ ಇಲ್ಲ ಸಲದ ಆರೋಪ ಮಾಡ್ತಾರೆ. ಹೈಕಮಾಂಡ್ ಅವರು ಯಾರದೇ ಒಬ್ಬರದ ಲಿಸ್ಟ್ ಪಟ್ಟಿ ತೊಗೊಂಡು ಮಾಡಿಲ್ಲ. ಅವರೆಲ್ಲರ ಸಲಹೆಗಳನ್ನು ತೆಗೆದುಕೊಂಡಿದ್ದಾರೆ. ಎಲ್ಲರನ್ನೂ ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನು ಪರಿಗಣಿಸಿ ಯಾರು ಇದಕ್ಕೆ ಮಂತ್ರಿ ಸ್ಥಾನಕ್ಕೆ ಸೂಕ್ತ ಅನ್ನೋದನ್ನು ನೋಡಿ ಅವರು ಆಯ್ಕೆ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಸುಮ್ಮನೆ ಇಲ್ಲ ಸಲದ ಆರೋಪ ಮಾಡ್ತಾರೆ. ಇಷ್ಟೆಲ್ಲ ಪ್ರತಿಭಟನೆ ಆಗತ್ತಿದೆ, ಸಿದ್ದರಾಮಯ್ಯ ಒಂದು ಮಾತು ಮಾತಾಡ್ತಿಲ್ಲ. ಇಲ್ಲ, ಸಿದ್ದರಾಮಯ್ಯ ಏನಕ್ಕೆ ಮಾತಾಡ್ತಾರೆ? ಅವರು ಸಂಪುಟ ಅವ್ರೇನು ಮಿನಿಸ್ಟರ್ ಅಲ್ಲ, ಏನಿಲ್ಲ. ಸೊ ಹಾಗಾಗಿ ಅವ್ರೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕಾಗಿಲ್ಲ. ಆ್ಯಕ್ಚುಲಿ ಯಾರ್ಯಾರು ಸಚಿವಾಕಾಂಕ್ಷಿಗಳಿದ್ರು ಎಲ್ಲರೂ ಕೂಡ ತಂದೆಯವ್ರ ಜೊತೆಗೆ ಚೆನ್ನಾಗಿದ್ದವರು, ಎಲ್ಲರೂ ಕೂಡ ಅವ್ರ ಬೆಂಬಲಿಗರೇ ಇದ್ದಿದ್ದು. ಎಲ್ಲ ಶಾಸಕರು ಕೂಡ ತಂದೆಯವ್ರ ಬೆಂಬಲಿಗರೇ ಇದ್ದಿದ್ದು. ಸೊ ಹಾಗಾಗಿ ಯಾರೇ ಅಲ್ಲಿ ಸಚಿವ ಸ್ಥಾನ ಆದರೂ ಕೂಡ ಅವರು ತಂದೆಯವ್ರ ಬೆಂಬಲಿಗರೇ ಅಂತ ಅನ್ಸುತ್ತಲ್ಲ ಸರ್. DK ಸಂಪುಟದಲ್ಲಿ ಲೇಡೀಸ್ ಅವರಿಗೆ ಒಂದು ಸಚಿವ ಸ್ಥಾನ ಅಂದ್ರೆ ಅವ್ರ ಕಾಳಜಿ ಇಲ್ಲ ಅನ್ನೋರಿಗೆ ಸರ್. ಇಲ್ಲ, ಈಗಾಗಲೇ ಒಂದು ನಾವು ಅವರಿಗೆ ರಾಜೀನಾಮೆ ಕೊಡಿಸ್ತೀನಿ ಅಂತ ಆರೋಪ ಮಾಡ್ತಾ ಇದ್ರು ಸರ್. ಯಾರು? ಸಿದ್ದರಾಮಯ್ಯ ಅವರು ಯತೀಂದ್ರ ಅವರಿಗೆ ರಾಜೀನಾಮೆ ಕೊಡಿಸ್ತೀನಿ, ಉಮಾಶ್ರೀ ಮಹಿಳಾ ಸಚಿವ ಕೂಡ ಬೆದರಿಕೆ ಆಗ್ತಾ ಇದ್ದಾರೆ ಸರ್. ಯಾರು ಹೇಳಿದ್ದು? ಆ ರೀತಿ ಏನಾದರೂ ಬಹಿರಂಗವಾಗಿ ಹೇಳಿದಾರೆ ತಂದೆಯವರು? ಇಲ್ಲದೆ ಅವ್ರು ಹೇಳಿದೇ ಇರೋದನ್ನೆಲ್ಲ ನೀವೇ ಊಹಿಸ್ಕೊಂಡು ಹೇಳಿದ್ರೆ ಹೆಂಗಿದು? ಏನು ಹೇಳದೆ ಹೋದ್ರೆ ಹೇಳದೇ ಇರೋದನ್ನ ಆರೋಪ ಮಾಡಿದ್ರೆ ಹೇಗೆ? ಅವ್ರು ಏನೂ ಹೇಳೇ ಇಲ್ಲ. ಈಗಾಗಲೇ ಒಬ್ಬರು ಮಹಿಳೆಯನ್ನು ಮಾಡಿದ್ರು, ಕಾರಣಾಂತರಗಳಿಂದ ಅದನ್ನು ತಡೆ ಹಿಡಿಯಲಾಗಿದೆ. ಈಗ ಇನ್ನೊಂದು ಸ್ಥಾನ ಕಾಲಿದೆ, ಅದಕ್ಕೆ ಮಹಿಳೆಯರನ್ನೇ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ.